ಬ್ಯಾಟ್ಸ್ಮನ್ ಅಂತ ರೆಡಿ ಕಂಡ ಫೀಲ್ಡಿಂಗ್ ಮ್ಯಾಚ್ ಸ್ಟಾರ್ಟ್ ಆಯ್ತಾ ಅಂದೆ ಫೀಲ್ಡಿಂಗ್ ಐನಂತ ಬೇಗ ನಿಲ್ಸ್ಕೊಂಡ ఆర్గనైజర్స్ మీరు ఎవరు మాట్లాడదరా వాళ్ళు మాట్లాడుకుంటా ఇడమంటారా ಹಲೋ ಚಾಂಪಿಯನ್ಸ್ ಮತ್ತು ಡಿಎಸ್ ವಾರಿಯರ್ಸ್ 12th ಮ್ಯಾನ್ ಕಾಮೆಂಟ್ರಿ ಸರ್ ಡಿಎಸ್ ವಾರಿಯರ್ಸ್ ಮತ್ತು ಚಾಂಪಿಯನ್ಸ್ ಟೀಮ್ 12th ಮ್ಯಾನ್ సార్ బౌండరీ లైన్ లో ఉండేవాళ్ళంతా వెనకకు రండి ప్లీజ్ టీమ్ బౌండరీ టీమ్ లో ఉండేవాళ్ళు వెనకకు రండి ప్లేయర్స్ అంతా వెనకకు రండి ఆర్గనైజర్స్ అందరూ రాండా ಸರ್ ಬೋತ್ ದ ಟೀಮ್ಸ್ 12th ಮ್ಯಾನ್ ಸರ್ ಒಂದ್ ನಿಮಿಷ ಇರಿ ಸರ್ 12th ಮ್ಯಾನ್ ಬಂದಿಲ್ಲ ಅವ್ರ ಕಡೆಯವರು ನಮ್ಗೆ ಪ್ಲೇಯರ್ಸ್ ನೇಮ್ ಗೊತ್ತಾಗ್ತಾ ಇಲ್ಲ
ಸರ್ ಕಾಮೆಂಟ್ರಿ. ಉತ್ತಮವಾದಂತಹ ಎಸೆತ ಅದು. Hold him. Freet. It was a freet. It was a freet. ಸ್ಕೋರ್ 2. ಕೇವಲ ಒಂದು ಎಸೆತ. ಕೇವಲ ಒಂದು ಎಸೆತಕ್ಕೆ 2 ರನ್. ಯಾರಾದ್ರೂ ಒಬ್ಬರು ಕೂತ್ಕೊಳ್ಳಿ, ದಯವಿಟ್ಟು ಆ ಕಡೆ ಹೋಗಿ ಸರ್. ಮಹೇಶ್ ಅವರು ಪೆವಿಲಿಯನ್ ಎಂಡಿಂದ ದಾಳಿಗೆ. ಕೇಳಿಸ್ತಿಲ್ವ ಇದರಲ್ಲಿ? ಹೌದಾ? KV ಮುರಳಿ ಅವರು ಸ್ಟ್ರೈಕ್ ಅಲ್ಲಿದ್ದಾರೆ. ಎರಡನೇ ಎಸೆತಲ್ಲ, ಎರಡನೇ ಎಸೆತ ಮಹೇಶ್ ಅವರಿಂದ. ಸ್ಲಿಪ್ ಕಡೆಗೆ ಕೇವಲ 1 ರನ್ನು. ಈಗ ರಘು ಅವರು ಸ್ಟ್ರೈಕ್ ಅಲ್ಲಿದ್ದಾರೆ. ಮೊದಲನೇ ಓವರ್ನ 3ನೇ ಎಸೆತ ಮಹೇಶ್ ಅವರಿಂದ. ಇಲ್ಲಿ ಬೌಂಡ್ರಿ ಗೆರೆಯಲ್ಲಿ ಯಾರು ಗಲಾಟೆ ಮಾಡಬಾರ್ದು, ದಯವಿಟ್ಟು ಸೈಡ್ ಹೋಗ್ಬೇಕು ನೀವು. ಹಲೋ, ಹಲೋ, ಮೂರನೇ ಅವರಿಂದ ಬೌಂಡ್ರಿ ಔತ್ಲುಂಡಲ್ಲ. ರಘು ಅವರಿಗೆ ಅಗೈನ್ ఉత్తమవాదంత ಹೊಡೆತ. కరెక్ట్ గా వచ్చేసింది. 12 ఈజీ రన్ಗಳು. భోజనం రెడీ అయింది. బిర్యానీ, చిల్లీ చికెన్, కవర్స్, కబాబు, బిర్యానీ, అన్నము, రసము 6 రన్ಗಳು అంత రెడీ అయింది. తినేయండి. ಕೇವಲ 3 ಎಸೆತಗಳಲ್ಲಿ 6 ರನ್ಗಳು. ಮೊದಲನೇ ಓವರ್ನ 4ನೇ ಎಸೆತ ಮಹೇಶ್ ಅವರ ಕಡೆಯಿಂದ ಬಿರಿಯಾನಿ ರೆಡಿ ಅವರಿಗೆ. ಪೋಂಡಿ ತಿನ್ನಂಡಿ. ಹಿಂದೆಯೇ ಗಾಳಿಯಲ್ಲಿ ಚೆಂಡು. ಎಕ್ಸಾಕ್ಟ್ಲಿ ಕ್ಯಾಚ್ ಅನ್ನು ಬಿಟ್ಟಿದ್ದಾರೆ ಬಸವಲಿಂಗ ಅವರು. ಸೊ 4 ಎಸೆತಗಳು, ಇನ್ನು 2 ಎಸೆತಗಳು ಬಾಕಿ ಇದ್ದಾವೆ. ಮಹೇಶ್ ಅವರು ತಮ್ಮ 5ನೇ ಎಸೆತ KV ಮುರಳಿ ಅವರಿಗೆ. ಉತ್ತಮವಾದಂತ ಹೊಡೆತ ಕವರ್ಸ್ ಕಡೆಗೆ, ಕೇವಲ 1 ರನ್. ಕೊನೆಯ ಎಸೆತ ಮಹೇಶ್ ಅವರ ಕಡೆಯಿಂದ ರಘುರವರಿಗೆ. ಮೊದಲನೇ ಓವರ್ನ ಕೊನೆಯ ಎಸೆತ ರಘುರವರಿಗೆ. 12 ಗಂಟೆಗೆ ಉತ್ತಮವಾದಂತ ಹೊಡೆತ, ಕ್ಯಾಚ್ ಆಗುವ ಸಂಭವ. 12 ಗಂಟೆಗೆ ಪಕ್ಕದಲ್ಲಿ ಚೌಟರಿಯಲ್ಲಿ ಉತ್ತಮವಾದಂತ ಹೊಡೆತ, ಬಿರಿಯಾನಿ ಮತ್ತು ಮೊದಲನೇ ಓವರ್ನ ವ್ಯವಸ್ಥೆಯನ್ನು ಆಗಿದೆ. 12 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 12 ರನ್ಗಳು. ಪ್ಯಾಕೆಟ್ ಇಸ್ಕೊಂಡು ತಿನ್ನಿ. ಉತ್ತಮವಾದಂತ ಆರಂಭ. ಅವಾಗಿಂದ ಯಾರು ಮೈಕಲ್ಲಿ ಮಾತಾಡ್ತಾ ಇರೋದು? ಮೈಕ್ ಆಫ್ ಮಾಡಿ ಇಲ್ಲಿ. ಈಗ ಕೇಳಿಸ್ತಿದ್ಯಾ? ಈಗ 2ನೇ ಓವರ್ನ ಮೊದಲನೇ ಎಸೆತ ಸುಹಾಸ್ ರವರಿಂದ. KV ಮುರಳಿ ಆನ್ ಸ್ಟ್ರೈಕ್. 2ನೇ ಓವರ್ನ ಮೊದಲನೇ ಎಸೆತ ಸುಹಾಸ್ ರವರಿಂದ. ಹಲೋ,
ದಿನದ 3ನೇ ಪಂದ್ಯಾಟ ಈಗ ಸಾಗ್ತಾ ಇದೆ. ತಡೆದ ಮೊತ್ತ 13 ಓಟ್ಗಳು 2ನೇ ಓವರ್ನ ಚಾಲ್ತಿಯಲ್ಲಿ. ರಘು ಗೆಸ್ಸಂತ ಚೆಂಡು ದಿಲ್ ಸ್ಕೂಪ್ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಓಟಗಳಿಗೆ ಈಗ ಅವಕಾಶಗಳು ಬರ್ತಾ ಇಲ್ಲ. ಒಟ್ಟಾರೆ ಗಳಿಕೆ ತಡೆದ ಮೊತ್ತ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಸುಹಾಸ್ ಎಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಜಮಾಯಿಸ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ, ಈಗ ಒಂದು ಬಹಳಷ್ಟು ವಿಶೇಷ ಮತ್ತು ಈ ತನ್ಮಧ್ಯೆ ಅಂತ ಚೆಂಡು ಬಹಳಷ್ಟು ಉತ್ತಮ ನೋಡುತ್ತಾ ತನ್ಮೂಲಕ ಲಾಂಗ್ ಆನ್ ಅಲ್ಲಿ ಚೆಂಡು ಕೈ ಚೆಲ್ತಾ ಇದ್ದಾರೆ. ತನ್ಮೂಲಕವಾಗಿ ತಂಡದ ಮೊತ್ತ ಈಗ 14 ಓಟಗಳು. ಈಗ ಒಂದು ಮುಖ್ಯ ಸೂಚನೆಯನ್ನ ನೀಡ್ತಾ ಇದ್ದೇವೆ, ಸಂಘಟಕರು ಕೊಡ್ತಾ ಇದ್ದಾರೆ. ಪಕ್ಕದಲ್ಲಿರುವಂತ ಚೌಟ್ರಿಯಲ್ಲಿ ಈಗ ಮಧ್ಯಾಹ್ನದ ಊಟ 12 ಗಂಟೆಗೆ ಶುಚಿ ರುಚಿಯಾದಂತ ಮಾಂಸಾಹಾರಿ ಊಟ ಈಗಾಗಲೇ ವಿತರಣೆ ಮಾಡಲಾಗ್ತದೆ. 12 to 12:30 ಅನ್ನೋಂಥ ಟೈಮಿಂಗ್ ಬರ್ತಾ ಇದೆ. 12 to 12:30 ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅದನ್ನ ದಯಮಾಡಿ ಆಟಗಾರರು ಆ ಚೌಟ್ರಿಯಲ್ಲಿ ಹೋಗಿ ಪಡ್ಕೊಳ್ಳಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಂಡ್ ಆಫ್ ಓವರ್ ನಂಬರ್ 2. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 15 ಫಾರ್ ಲಾಸ್ ಆಫ್ 0 ವಿಕೆಟ್ಸ್ ವಿತೌಟ್ ಲಾಸ್. ಮುರಳಿ ಮತ್ತು ರಘು. ಈ ಬಾರಿ ಅಂತ ಚೆಂಡು ಒಂದೋಟ ಪೂರೈಕೆ ಆಗ್ತಾ ಇದೆ. 1+1 ನೋ ಬಾಲ್ ಸೂಚನೆ. ಫ್ರೀಟ್ ಅವಕಾಶ ಲಭಿಸ್ತಾ ಇದೆ. ಸಂದೀಪ್ ದಾಖಲಿಸಿದಂತ ಆರಂಭಿಕ ದಸತ ನೋ ಬಾಲ್. ಕುರುಡಿಗೆರೆ ಬಾಯ್ಸ್ ఎవరన్నా వాళ్ళు రావాలేడా? ಪೌಲಿ ದೊಡ್ಡಿ ಸ್ಟ್ರೈಕರ್ಸ್. ಈ ಬಾರಿ ಅಂತ ಚೆಂಡು ಬೈ ಸೂಚನೆ ಬರ್ತಾ ಇದೆ. ನೋ ಬಾಲ್. ಸ್ಟ್ರೈಕರ್ಸ್ ಸೂಪರ್ ಸ್ಟ್ರೈಕರ್ಸ್ ಫ್ರೀಟ್ ಅವಕಾಶದಲ್ಲಿ ಕೇವಲ ಒಂದೋಟ ಅಷ್ಟೇ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ ನೆಕ್ಸ್ಟ್ ಮ್ಯಾಚ್ ಪೌಲಿ ದೊಡ್ಡಿ ಸ್ಟ್ರೈಕರ್ಸ್ ಸೂಪರ್ ಸ್ಟ್ರೈಕರ್ಸ್. ಬೀಸುವಂತ ಪ್ರಯತ್ನಗಳು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೈಟ್ ಬಾಲ್. ಮತ್ತೆ ಕ್ರಮಶಃ ಸೂಚನೆ ಬರ್ತಾ ಇದೆ. సూపర్ స్ట్రైకర్స్ ఎవరన్నా ఒకళ్ళు రావాలా ఇడ? సూపర్ స్ట్రైకర్స్
ಸೂಪರ್ ಸ್ಟ್ರೈಕರ್ಸ್ ಯಾರಾದ್ರೂ ಬರ್ಬೇಕಿಲ್ಲಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತಾ ಫೈನ್ ಲೆಗ್ ಅಲ್ಲಿ ಈಗ ಓಟಗಳು ದಾಖಲಾಗ್ತಾ ಇದೆ. ಮುರಳಿ ಓಟವನ್ನ ದಾಖಲಿಸ್ತಾ ಇದ್ದಾರೆ. 2 ಓಟ ಪೂರೈಕೆ ಆಗ್ತಾ ಇದೆ. 3ನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 23 ಓಟಗಳು 23. 2 balls gone now, 4 balls remaining. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ಚೆಂಡು ಲಾಂಗ್ ಆನ್ ಸೀಮಾ ರೇಖೆಯಲ್ಲಿ ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ವಿಕೆಟ್ ಪತನವನ್ನು ಕಂಡುಕೊಳ್ತಾ ಇದೆ. ಆರಂಭಿಕದ ಹೋದರೆ ಈಗ ನೆಲಕ್ಕುರುಳ್ತಾ ಇದೆ. ರಘು ಬ್ಯಾಕ್ ಟು ಪೆವಿಲಿಯನ್. ಮುರಳಿ ಇನ್ನೂ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಎಸ್ ಅಂತ ಚೆಂಡು ನೋ ಬಾಲ್ ಸೂಚನೆಗಳು ಮತ್ತೆ ರವಾನೆ ಆಗ್ತಾ ಇದೆ. ಮುರಳಿಗೆ ಎಸ್ ಅಂತ ಚೆಂಡು ನೋ ಬಾಲ್ ಪ್ಲಸ್ ಬೌಂಡ್ರಿ ಬೈ ಸೂಚನೆ. ಈ ಬಾರಿ ಎಸ್ ಅಂತ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತಾ ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾ ರೇಖೆ ಅವರ ಭಾಗದಲ್ಲಿ ಬೌಂಡರಿ ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 32 ಓಟಗಳಿಗೆ ತಲುಪ್ತಾ 32. ಈ ಬಾರಿ ಎಸ್ ಅಂತ ಚೆಂಡು ಮುರಳಿ ಬಹಳ ಸುತ್ತಮುತ್ತ ನೋಡುತ್ತಾ ತನ್ಮೂಲಕವಾಗಿ ಸುಲಭ ಕ್ಯಾಚ್ ಈಗ ಕೈ ಸೇರ್ತಾ ಇದೆ ಸೀಮಾ ರೇಖೆ ಅಂಚಿನಲ್ಲಿ. ಮುರಳಿ ರಘು ಈಗ ಬ್ಯಾಕ್ ಟು ಪೆವಿಲಿಯನ್. ಈಗ ಮುಂದಿನ ಆಟಗಾರ ಅದ್ಯಾವ ಆಟಗಾರ ಸೇರ್ಪಡೆ ಆಗ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಗೋವಿಂದ ಸದಾಂಡಿಗ. ಈ ಬಾರಿ ಎಸ್ ಅಂತ ಚೆಂಡು ಒಂದೋಟದ ಪೂರೈಕೆಯನ್ನ ಮಾಡಿದ್ರು. ಬಾಟಮ್ ಹ್ಯಾಂಡಲ್ಲಿನ ಬಾಲ್ ಸುತ್ತಮುತ್ತ ಉಪಯೋಗ ಮಾಡಿದ್ರು. ಅಲಾಂಗ್ ದ ಕಾರ್ಪೆಟ್ ಶಾಟ್ ಒಂದೋಟ ಪೂರೈಕೆಯನ್ನು ಮಾಡಿದ್ರು. ಒಂದು ನಿಮಿಷ. End of over number 3, 33 for loss of 2 wickets.
ರಾಮಕೃಷ್ಣ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿಯ ಸತ ಚೆಂಡು ವೈಟ್ ಬಾಲ್ ಸೂಚನೆ. ಈ ಬಾರಿ ಸಂತ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತಾ ತನ್ಮೂಲಕ ಸಿಕ್ಸರ್ ಷಟ್ಕಾರ್ ಓಟಗಳು. ಉತ್ತಮ ರೀತಿಯ ಹೊಡೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ 40. 40 ಫಾರ್ ಲಾಸ್ ಆಫ್ 2 ಡಿಎಸ್ ವಾರಿಯರ್ಸ್. ಬಹಳಷ್ಟು ಉತ್ತಮ ರೀತಿಯ ನೆಸೆತ. ವೈಟ್ ಬಾಲ್ ಆಕ್ರಮಿಸುವ ಸೂಚನೆ. 41. ಬೀಸುವಂತ ಪ್ರಯತ್ನಗಳು. ಈ ಬಾರಿಯ ಸಂತ ಚೆಂಡು ಓಟಗಳಿಗೆ ಸೇರ್ಪಡೆ. ಬಹಳಷ್ಟು ತಮರಿತ ಹೊಡೆತ. ಒಂದೋಟ ಸೇರ್ಪಡೆ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಸಂತ ಚೆಂಡು ವೈಟ್ ಬಾಲ್. ಈ ಬಾರಿ ಸಂತ ಚೆಂಡು ಮತ್ತೆ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಒಂದೋಟ ಪೂರೈಕೆ ಆಗ್ತಾ ಇದೆ. 46 ಫಾರ್ ಲಾಸ್ ಆಫ್ 2 ವಿಕೆಟ್ಸ್ ಎಂಡ್ ಆಫ್ ಓವರ್ ನಂಬರ್ 4. 4 overs remaining now. First session. ಐದನೇ ಓವರ್ನ ಆರಂಭಿಕತೆ ಎಸೆತ ಈಗ ಒಂದೋಟ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಲಾಂಗ್ ಆನ್ ಅಲ್ಲಿ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕ ಡೀಪ್ ಕವರ್ ಸೀಮಾರೇಖೆ ಅವ್ರ ಭಾಗದಲ್ಲಿ ಸಿಕ್ಸರ್ ಷಟ್ಕಾರ ಓಟಗಳು ಬಹಳಷ್ಟು ಉತ್ತಮ ಟೈಮಿಂಗ್ ಶಾಟ್ ದಾಖಲಾಗ್ತಾ ಇದೆ. ಡಿಎಸ್ ವಾರಿಯರ್ಸ್ ಒಂದಷ್ಟೇ ಯಶಸ್ವಿ ಪಂದ್ಯಾಟವನ್ನು ಆಡ್ತಾ ಇದೆ. 53. ಈ ಬಾರಿ ಎಸೆದಂತ ಚೆಂಡು ಡೀಪ್ ಫೈನ್ ಲೆಗ್ ಸೀಮಾ ರೇಖೆಯಲ್ಲಿ ಈಗ ಅವಳಿ ಓಟ ಪೂರೈಕೆ ಆಗ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ತನ್ಮೂಲಕವಾಗಿ ಕೌ ಕಾರ್ನರ್ ಸೀಮಾ ರೇಖೆ ಮೇಲ್ಭಾಗದಲ್ಲಿ ಡಿಶನ್ ಈಗ ಸಿಕ್ಸರ್ ಅನ್ನುವಂತ ಸೂಚನೆ ಬರ್ತಾ ಇದೆ. 6 ಓಟಗಳು. ಕ್ಯಾಪ್ಟನ್ ಸ್ನಾಕ್ ಅನ್ನ ಮಾಡ್ತಾ ಇದ್ದಾನೆ. ಮತ್ತೆ ಒಂದು ಓಟ ಪೂರೈಕೆಯನ್ನು ಮಾಡಿದ್ರು. ವೈಟ್ ಬಾಲ್. ಈ ಬಾರಿ ಎಸೆದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ನೋಡತ್ತ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸೇವನೆ ಮಾಡಿದ್ರು. ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಅವಳಿ ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಈ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. ಡಿಎಸ್ ವಾರಿಯರ್ಸ್ ತಂಡದ ಮೊತ್ತ ಈಗ 64 ಓಟಗಳಿಗೆ ತಲುಪ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ ಡಿಎಸ್ ವಾರಿಯರ್ಸ್. End of over number 5, 64 for loss of 2. 5 overs. ಆರನೇ ಓವರ್ನ ಚಾಲ್ತಿಯಲ್ಲಿ ಸುಹಾಸ್ ಈಗ ಮತ್ತೆ ಸ್ಕಾರ್ಕೆ ಭಾಗದಲ್ಲಿ ತಂಡದ ಮೊತ್ತ 65 ಓಟಗಳು. ಈ ಬಾರಿ ಎಸೆತ ಚೆಂಡು ಫ್ರೀ ಚೆಂಡು ತನ್ಮೂಲಕ ಲಾಂಗ್ ಆಫ್ ಲಾಂಗ್ ಆನ್ ನಡುವಣದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಬೌಂಡ್ರಿ. 69 ಓಟಗಳಿಗೆ ತಲುಪ್ತಾ ಇದೆ. ಫ್ರೀಟಿನ ಲಾಭದಾಯಕವನ್ನ ಈಗ ಪಡ್ಕೊಳ್ತಾ ಇದೆ ಡಿಎಸ್ ವಾರಿಯರ್ಸ್. ಗೋವಿಂದ್ ಈಗ ಬೌಂಡ್ರಿಯನ್ನು ದಾಖಲಿಸಿದ್ರು. ನಾನ್ ಸ್ಟ್ರೈಕರ್ ಅಲ್ಲಿ ಗಂಗಾಧರ, ಜ್ಞಾನೇಶ್ವರ್ ಶಂಸಿ. ಈ ಬಾರಿ ಎಸೆತ ಚೆಂಡು ಹೆಲಿಕಾಪ್ಟರ್ ಈಗ ಸೀದಾ ಎಸೆತಗಾರನ ಕೈಗೆ ಸೇರ್ತಾ ಇದೆ, ಲ್ಯಾಂಡ್ ಆಗ್ತಾ ಇದೆ. ಈಗ ಬೌಂಡರಿ ದಾಖಲಿಸಿದಂತ ಆಟಗಾರ
ಕೋವಿನ್ ಬ್ಯಾಕ್ ಟು ಪೆವಿಲಿಯನ್. ಮೂರನೇ ಉದ್ದರಿ ಈಗ ನೆಲಕ್ಕುಡ್ತಾ ಇದೆ. ಹೊಸ ದಾಂಡಿಗ ಶಿವ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಒಂದೋಟ ಪೂರೈಕೆ ಆಗ್ತಾ ಇಲ್ಲ. ಮತ್ತೆ ಒಂದು ಈಗ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ತಂಡದ ಮೊತ್ತ ಈಗ 70 ಓಟಗಳಿಗೆ ತಲುಪ್ತಾ ಇದೆ. 70. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಚೆಂಡು ಈಗ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ವೈಡಿಶ್ ಲಾಂಗ್ ಆಫ್ ಸ್ವೀಪರ್ ಕವರ್ ನಡುವಣದಲ್ಲಿ ಸಿಕ್ಸರ್. ಜ್ಞಾನೇಶ್ವರ್ ದಾಂಡಿನಿಂದ ಓಟ ಬರ್ತಾ ಇದೆ. ಶಿವ ಈಗ ನಾನ್ ಸ್ಟ್ರೈಕರ್ ಅಲ್ಲಿ ಹೊಸ ದಾಂಡಿಗ. 76 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. 6th ಓವರ್ ಇನ್ ಪ್ರೋಗ್ರೆಸ್ ನೌ. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿಟರ್ನ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಅದ್ಯಾವ ರೀತಿ ಬರ್ತದೆ ಕಾಯ್ದು ನೋಡಬೇಕಾಗ್ತಾ ಇದೆ. 7th ಓವರ್ ಇನ್ ಪ್ರೋಗ್ರೆಸ್ ನಾವು. ಎಂಡ್ ಆಫ್ ಓವರ್ ನಂಬರ್ 6. 76 ಫಾರ್ ಲಾಸ್ ಆಫ್ 3. 76ಕ್ಕೆ 3. 6 ಓವರ್ಗಳ ನಂತರ ಈಗ 12 ಎಸೆತ ಬಾಕಿ ಉಳಿತಾ ಇದೆ. 7ನೇ ಓವರ್ಗಾಗಿ ಸಂದೀಪನ ಪರಿಚಯಿಸ್ತಾ ಇದೆ. ಸಂದೀಪ್ ಒಂದಷ್ಟು ಸ್ವಿಂಗ್ ಅನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ತೀರಾ ಲೆಗ್ ಸ್ಟ್ರಿಕ್ ಹೊರಭಾಗದಲ್ಲಿ ಇನ್ ಸ್ವಿಂಗರ್ ಡೆಲಿವರಿ. ಈಗ ವೈಟ್ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ. ತಂಡ ಮೊತ್ತ ಕೂಡ ಈಗ 77 ಓಟಗಳಿಗೆ ತಲುಪ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಫೈನ್ ಲೆಗ್ ಅಲ್ಲಿ ಈಗ ಒಂದೋಟ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಇನ್ನರ್ ಸರ್ಕಲ್ ಅಲ್ಲಿ ತಂಡ ಮೊತ್ತ ಈಗ 78 ಓಟಗಳಿಗೆ ತಲುಪ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ತನ್ಮೂಲಕ ರಿಟರ್ನ್ ಕ್ಯಾಚ್ ಕ್ಷೇತ್ರ ರಕ್ಷಣೆ. ಸದಾಂಡಿಗ ಶಂಕರ್.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ಕೌ ಕಾರ್ನರ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಪೂರ್ಣಾಂತರದಲ್ಲಿ ಶಿವ ದಾಂಡಿನಿಂದ ಬರಸಿಡಿನಿಂದ ಹೊಡ್ತಾ ಬರ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು. 84 runs is the score. 7th over in progress now. ಸಂದೀಪ್ ಈಗ ಸ್ಕಾರಿಕೆ ಭಾಗದಲ್ಲಿ ಈ ಬಾರಿ ಎಸ್ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಶಿವ ಒಂದೋಟದ ಪೂರೈಕೆಯನ್ನು ಮಾಡಿದ್ರು ಮಿಡ್ ವಿಕೆಟ್ ಅಲ್ಲಿ. ಶಿವಶಂಕರ್ಗೆ ಸಂತ ಚೆಂಡು ತನ್ಮೂಲಕವಾಗಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಈಗ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಎರಡು ಓಟದ ಪೂರೈಕೆಯನ್ನು ಮಾಡಿದ್ರು 7ನೇ ಓವರ್ನಲ್ಲಿ. Last ball remaining now. ಈ ಬಾರಿ ಎಸ್ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಲಾಂಗ್ ಆಫ್ ಅಲ್ಲಿ ತನ್ಮೂಲಕ 2ನೇ ಓಟವನ್ನು ಕೂಡ ಪೂರೈಕೆಯನ್ನು ಮಾಡಿದ್ರು. 89 end of over number 7. Last 6 balls remaining now. 89 ಓಟಗಳಿಗೆ ತಲುಪ್ತಾ ಇದೆ. 7 ಓವರ್ಗಳ ನಂತರ ಈಗ ಕೊನೆ 6 ಎಸೆತಗಳು ಬಾಕಿ ಉಳಿತಾ ಇದೆ. ಪೋಲಿದೊಡ್ಡಿ ಮತ್ತು ಸೂಪರ್ ಸ್ಟ್ರೈಕರ್ಸ್ 89 end of over number 7. Last 6 balls remaining now. First session. ಸೂಪರ್ ಸ್ಟ್ರೈಕರ್ಸ್ ವರ್ಸಸ್ ಪೋಲಿದೊಡ್ಡಿ. ಈಗ ಕ್ಯಾಪ್ಟನ್ಸ್ ನಮ್ಮ ಮೇನ್ ಸ್ಟೇಜ್ ಹತ್ರ ಟಾಸ್ಕ್ ಆಗಿ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪೋಲಿದೊಡ್ಡಿ ಕ್ಯಾಪ್ಟನ್ ಮತ್ತು ಸೂಪರ್ ಸ್ಟ್ರೈಕರ್ಸ್ ಕ್ಯಾಪ್ಟನ್. ಕೊನೆ 6 ಎಸೆತಕ್ಕಾಗಿ ರಾಮಕೃಷ್ಣ ಸೇರ್ಪಡೆ ಆಗ್ತಾ ಇದೆ. 90 ಓಟಗಳು. ಈ ಬಾರಿ ಎಸ್ಸಂತ ಚೆಂಡು ತನ್ಮೂಲಕ ಸಿಕ್ಸರ್ ಷಟ್ಕಾರ ಓಟಗಳು. ಪೋಲಿದೊಡ್ಡಿ ಸ್ಟ್ರೈಕರ್ಸ್ ಹಾಗೂ ಸೂಪರ್ ಸ್ಟ್ರೈಕರ್ಸ್ ಇಬ್ಬರು ಕ್ಯಾಪ್ಟನ್ಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಥ್ಯಾಂಕ್ ಯು. $96 now. Last 5 balls remaining. ಬಹಳ ಸುತ್ತಮರಿತ ನೋಡುತ್ತಾ ತನ್ಮೂಲಕ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ ತಂಡ. ಈಗ 100 ಓಟಗಳು. ಪ್ರಥಮ ತಂಡವಾಗಿ ಈಗ ಟೂರ್ನಮೆಂಟ್ ಅಲ್ಲಿ 100 ಓಟಗಳನ್ನು ದಾಖಲಿಸ್ತಾ ಇದೆ. ಶತಕ ದಾಖಲಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. 100 for loss of 4 wickets. Last 4 balls remaining now. ಈ ಬಾರಿ ಹೊಡೆದಂತ ಚೆಂಡು ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓಟದ ಪ್ರಯತ್ನ ತನ್ಮೂಲಕ ಯಶಸ್ವಿ ಓಟಗಳು ದಾಖಲಾಗ್ತಾ ಇದೆ. 102 ಓಟಗಳು.
102. ಈ ಬಾರಿ ಎಸ್ಸಂತ ಚೆಂಡು ತನ್ಮೂಲಕ್ಕಾಗಿ ಒಂದೋಟ ಸೇರ್ಪಡೆ, ಎರಡನೇ ಓಟದ ಪ್ರಯತ್ನ ಈ ಬಾರಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಸೀಮಾರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು. ತಂಡದ ಮೊತ್ತ ಈಗ 110 ಓಟಗಳು. 110 ನಾವು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕ ಮತ್ತೆ ಸೀಮಾರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೊಂದು 6 6 ಓಟಗಳು. 117 is the target. 116 score now. 117. End of over number 8. 116 is the score. ಪೋಲಿ ದೊಡ್ಡಿ ವರ್ಸಸ್ ಸೂಪರ್ ಸ್ಟ್ರೈಕರ್ಸ್ ಈಗ ಪಂದ್ಯಾಟ ಆರಂಭ ಆಗ್ತಾ ಇದೆ. ಟಾಸ್ ಕಾರ್ಯಕ್ರಮಕ್ಕಾಗಿ ಎರಡು ತಂಡದ ನಾಯಕರು ಮತ್ತು ಚಾಲೆಂಜ್ ಬಾಯ್ಸ್ ಪರವಾಗಿ ಸದಸ್ಯರು ಈಗ ಟಾಸ್ ಕಾರ್ಯಕ್ರಮವನ್ನು ನಡೆಸಿ ಪಿಚ್ಚಿನ ಮಧ್ಯಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಒಂದೆಡೆ ಕೃತಜ್ಞತೆಗಳನ್ನು ಕೂಡ ಸಮರ್ಪಿಸ್ತಾ ಇದ್ದಾವೆ. హలో భయ్యా గ్రౌండ్ ఇంకా బయటకు పోండా భయ్యా, మీకే చెప్తానండి, అది బయటకు పోండా. ఏమంటారు అట్లా ఉరుకుతా వస్తా ఉన్నారు ఇద్దరును? పోండ్రా బయటకు, పోండ్రా బయట నిలుచుకోండి, వస్తారు వాడు. రానా బయటకు పోండి, ఇద్దరు పోండా పోండా. రాండా బయటకు రాండా, రాండి ఇద్దరు రాండి బయటకు రాండా. ఓ స్పెషల్గా ఫోటో తీసుకుంటున్నారా? ಸೂಪರ್ ಸ್ಟ್ರೈಕರ್ಸ್ ಈಗ ಟಾಸ್ ಅನ್ನ ಜಯಿಸ್ತಾ ಇದ್ದಾರೆ. ಬೌಲಿಂಗ್ ಅನ್ನ ಆಯ್ದುಕೊಳ್ತಾ ಇದ್ದಾರೆ. ಸೂಪರ್ ಸ್ಟ್ರೈಕರ್ಸ್ on the toss selected to field first.
ಹಲೋ, DS ವಾರಿಯರ್ಸ್ ಈಗ 12th ಮ್ಯಾನ್ ಇದ್ದಾರೆ. ಕ್ಷೇತ್ರ ರಕ್ಷಣೆ ಮಾಡ್ತಾ ಫೀಲ್ಡಿಂಗ್ ಮಾಡ್ತಾ ಇರುವಂತ ತಂಡದ 12th ಮ್ಯಾನ್. ರವಿ ಈಗ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಆಕರ್ಷ್. ಚಾಂಪಿಯನ್ಸ್ 12th ಮ್ಯಾನ್ ಸರ್, ಚಾಂಪಿಯನ್ಸ್ 12th ಮ್ಯಾನ್ ಕಳಿಸಿ ಸರ್. ಚಾಂಪಿಯನ್ಸ್ 12th ಮ್ಯಾನ್ ನಮ್ಗೆ ಬೌಲರ್ ಹೆಸರು ಗೊತ್ತಾಗ್ತಾ ಇಲ್ಲ. ಚಾಂಪಿಯನ್ಸ್ 12th ಮ್ಯಾನ್ ಅನ್ನ ಕಳಿಸ್ಕೊಡಿ. ಶಿವಶಂಕರ್ ಎಸೆತ ಚೆಂಡು ಬಹಳಷ್ಟು ತಮರಿತಂದ ಎಸೆತ. ಈಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. 117 ಓಟದ ಟಾರ್ಗೆಟ್ ಪಂದ್ಯಾಟ ಈಗ ಸಾಗ್ತಾ ಇದೆ. ಬೃಹತ್ ಆಕಾರದ ಮೊತ್ತ ಚೇಸ್ ಮಾಡಬೇಕಾದ್ರೆ ಸಿಕ್ಸರ್ ಬೌಂಡ್ರಿ ಬರಲೇಬೇಕಾಗ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಪೂರ್ಣಾಂತರದಲ್ಲಿ ಬೀಳ್ತಾ ಇದೆ. ತನ್ಮೂಲಕವಾಗಿ ರನ್ಔಟ್ ಅವಕಾಶಗಳಿತ್ತು. ರನ್ಔಟ್ ಈಗ ಸೂಚನೆ ಯಾವ ರೀತಿ ಬರ್ತಾ ಇದೆ? ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ರನ್ಔಟ್ ಈ ಬಾರಿ. 0-1, 0 ಫಾರ್ ಲಾಸ್ ಆಫ್ ಫಸ್ಟ್ ವಿಕೆಟ್. ಆಘಾತಕಾರಿ ಉದ್ದರಿ ಈಗ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 2. ಖಾತೆ ಆರಂಭ ಆಗ್ತಾ ಇದೆ. ಆಕಾಶ್ 2 ಓಟ ದಾಖಲಿಸಿದ್ರು. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ತಮರಿತಂದು ಹೊಡೆತ ಅಲಾಂಗ್ ದ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು. ಲಾಂಗ್ ಆನ್ ಅಲ್ಲಿ ಈಗ ಒಂದೋಟ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಈಗ 3 ಓಟಗಳಿಗೆ ತಲುಪ್ತಾ ಇದೆ. ಸುಹಾಸ್ ಸ್ಟ್ರೈಕರ್ ಈ ಬಾರಿ. ಈ ಬಾರಿ ಎಸೆತ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತಮರಿತೊಂದು ಎಸೆತ. ತನ್ಮೂಲಕವಾಗಿ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ದಯವಿಟ್ಟು ನೀರಿನ ಬಾಟ್ಲು ಫೀಲ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾರು ಹಾಕಿದ್ರೆ ನೀರ್ ಬಾಟ್ಲು ಅವರೇ ಬಂದು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡಿ ಪ್ಲೀಸ್. ಆವಾಗೆ ಆಲ್ರೆಡಿ ನಾವು ಹೇಳಿದೀವಿ, ನೀರು ಬಾಟ್ಲು ಆಗ್ಬೋದು, ಪೇಪರ್ ಆಗ್ಬೋದು. ಸೇಮ್ ಚಿನ್ನಸ್ವಾಮಿ ಬೆಂಗಳೂರು ಸ್ಟೇಡಿಯಂ ಬಿಟ್ರೆ ನೆಕ್ಸ್ಟ್ ನಮ್ದು ವೀಲೆಂಡ್ ಆಕ್ಸಲ್ ಇದೇ ಸ್ಟೇಡಿಯಮ್ಮೇ ಇರೋದು. ಆ ತರ ಇರೋ ಸ್ಟೇಡಿಯಂನ ಗಲೀಜ್ ಮಾಡಬೇಡಿ ಪ್ಲೀಸ್. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ತಮರಿತಂದು ಹೊಡೆತ. ತನ್ಮೂಲಕ ಸುಲಭ ಕ್ಯಾಚ್ ಈಗ ಕೈ ಸೇರ್ತಾ ಇದೆ.
ಗೋವಿಂದ್ ಈಗ ವಿಕೆಟ್ ಅನ್ನ ಉರುಳಿಸ್ತಾ ಇದ್ದಾನೆ. ಎರಡನೇ ವಿಕೆಟ್ ಈಗ ಪತನವನ್ನ ಕಂಡುಕೊಳ್ತಾ ಇದೆ. ಆಕಾಶ್ ಬ್ಯಾಕ್ ಟು ಪೆವಿಲಿಯನ್. 3 ಓಟದ ಸಂಪಾದನೆ ಜೊತೆಗಾಗಿ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕದ ಹಂತದಲ್ಲಿ ರವಿ ಶೂನ್ಯ ಸಂಪಾದನೆ ಜೊತೆಗಾಗಿ ವಾಪಸ್ ಆತಿಯನ್ನು ಕಂಡ್ರು. ತದನಂತರ ಆಕಾಶ್. ಈಗ ಸುಹಾಸ್ ಮಾತ್ರ ಪಂದ್ಯಾಟದಲ್ಲಿ ಒಂದಷ್ಟು ಹೋರಾಟವನ್ನು ಮಾಡಲೇಬೇಕಾಗ್ತಾ ಇದೆ. ಚಂದ್ರ ಸೇರ್ಪಡೆ ಆಗ್ತಾ ಇದೆ. ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 4. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಕ್ಯಾಚ್ ಆಗುವಂತ ಅವಕಾಶಗಳಿತ್ತು. ಶಿವಶೇಖರ್ ರಕ್ಷಣೆನ ಡೀಪ್ ಕವರ್ ಪಾಯಿಂಟ್ ಅಲ್ಲಿ ಮಾಡಿದ್ರು. ಅವಳಿ ಓಟ ಸೇರ್ಪಡೆ, ಕ್ಷಮಿಸಿ, ಒಂದೋಟ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕವಾಗಿ ಚೆಂಡು ಎರಡನೇ ಸಿಕ್ಸರ್ ಈಗ ದಾಖಲಿಸ್ತಾ ಇದೆ. 6 ಓಟ ಸೇರ್ಪಡೆ 11 ಓಟಗಳಿಗೆ ತಲುಪ್ತಾ ಇದೆ. 2 ಅಂಕಿಯನ್ನು ಕ್ರಮಿಸ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಈ ಬಾರಿ ಎಸೆತ ಚೆಂಡು ಗಳಿಗೆ ಅವಕಾಶ ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 2. 12 for loss of 2 wickets. 6 overs remaining now. 117 is the target. ಈ ಬಾರಿ ಎಸೆತ ಚೆಂಡು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. 35 ಎಸೆತಗಳು 106 ಓಟದ ಅವಶ್ಯಕತೆ. 35 balls 106 runs required now. ಪ್ರತಿ ಓವರ್ಗೆ 25 ಓಟವನ್ನ ಕನಿಷ್ಠ ಮೊತ್ತ ದಾಖಲಿಸಲೇಬೇಕಾಗ್ತಾ ಇದೆ. ಒಂದೋಟ ಸೇರ್ಪಡೆ, ಎರಡನೇ ಓಟದ ಪ್ರಯತ್ನ ಬರ್ತಾ ಇಲ್ಲ. ತಂಡದ ಮೊತ್ತ ಮತ್ತೆ ಈಗ ಒಂದೋಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 13 ಓಟಗಳು. ವೈಡ್ ಬಾಲ್ ಆಕ್ರಮಿಸ ಸೂಚನೆ ಬರ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟ ಸೇರ್ಪಡೆ. ಒಂದಷ್ಟು ಚೆಂಡು ನಿಲುಗಡೆ ಆಗ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ನೋಡುತ್ತಾ ಈ ಬಾರಿ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಒಂದೋಟ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಗೂಟದ ಹಿಂಬಲಿಯಲ್ಲಿ ಮುರಳಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಕೆಟ್ ಕೀಪಿಂಗ್ ಅನ್ನ ಮಾಡಿದ್ರು. ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ.
ಈ ಬಾರಿ ಎಸ್ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಬಹಳ ಸುತ್ತಮರಿತ ನೋಡುತ್ತಾ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೌಂಡ್ರಿ. ತಳದ ಮೊತ್ತ 20, 3 ಓವರ್ಗಳ ನಂತರ. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ ನಾವು 20 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 5 overs ರಿಮೈನಿಂಗ್ ನಾವು. ಹಲೋ, ಈಗ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಸೂಪರ್ ಸ್ಟ್ರೈಕರ್ಸ್ ಮತ್ತು ಪೋಲಿ ದೊಡ್ಡಿ ಈ ಎರಡೂ ತಂಡದ ಆಟಗಾರರು, ಅವರನ್ನ ಬಿಟ್ಟು ಆ 2 ಟೀಮ್ ಇಲ್ಲೇ ಇರಬೇಕು. ಮಿಕ್ಕಿದವರೆಲ್ಲ ಈಗ ದಯಮಾಡಿ ನಮ್ಮ ಪಕ್ಕದಲ್ಲಿರುವಂತ ಚೌಟ್ರಿಯಲ್ಲಿ ಊಟದ ವ್ಯವಸ್ಥೆ ಆಗಿದೆ, ಊಟಕ್ಕಾಗಿ ತೆರಳಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಕೆಟ್ ಪತನವನ್ನ ಕಂಡುಕೊಳ್ತಾ ಇದೆ. 3ನೇ ಉದ್ದರಿ ಈಗ టీము భోజనానికి మళ్ళా ఇంకొక టీం పిలుచుకోపోతాము. ఒక్కొక్క టీం అందరూ పోవద్దండి, ఆడ అందరూ పోతే అయ్యేలే. ఒక టీం మాత్రం పోని. స్టార్స్ క్రికెటర్స్ వాళ్ళు మాత్రం పోని, ఒక టీం వాడు మాత్రము, మళ్ళీ నెక్స్ట్ టీం వాడు మళ్ళీ పోతారు. ಬೀಸುವಂತ ಪ್ರಯತ್ನಗಳೀಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮರಿತ ನೋಡುತ್ತಾ ತನ್ಮೂಲಕವಾಗಿ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಭಾಗನ ಪೂರ್ಣಾಂತರದಲ್ಲಿ ಕ್ರಮಿಸ್ತಾ ಇದೆ. 6 ಷಟ್ಕಾರ ಓಟಗಳು. ತಂಡದ ಮೊತ್ತ ಈಗ 6 ನಂತರ 26 ಓಟಗಳು. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ ಈ ಬಾರಿ. ಎಂಡ್ ಆಫ್ ಓವರ್ ನಂಬರ್ 4, ಸ್ಕೋರ್ ನಾವು 28 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಮತ್ತು ಶಿವ ಈಗ ಹೊಸ ಬೌಲರ್.
బేగ బేగ స్టార్ట్ చేయండి, టైమింగ్స్ లేదు. అయినంత బేగ బేగ చేయండి, 5 గంటల దాకానే టైం ఉండేది. ಈ ಬಾರಿ ಎಸ್ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಎಸ್ಸಂತ ಚೆಂಡು, ಮತ್ತೆ ಶಿವ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಬಾರಿ ಕಾಟ್ ಬಿಹೈಂಡ್, ಮುರಳಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹೊಸ ದಾಂಡಿಗ ಬಸವಲಿಂಗ ಸೇರ್ಪಡೆ ಆಗ್ತಾ ಇದೆ. 4th ವಿಕೆಟ್ ಡೌನ್ ನಾವು. ಸ್ಕೋರ್ 28. ಐದನೇ ಓವರ್ನ ಚಾಲ್ತಿಯಲ್ಲಿ ಈ ಬಾರಿ ಎಸ್ಸಂತ ಚೆಂಡು, ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇಲ್ಲ. ಈಗ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ, ಬೀಸುವಂತ ಪ್ರಯತ್ನ. ಒಂದೋಟ ಸೇರ್ಪಡೆ ತನ್ಮೂಲಕವಾಗಿ 2 ಓಟದ ಪ್ರಯತ್ನ ಯಶಸ್ವಿ. ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ 30. ಬೀಸುವಂತ ಪ್ರಯತ್ನಗಳು, ವೈಟ್ ಬಾಲ್. ಈ ಬಾರಿ ಎಸ್ಸಂತ ಚೆಂಡು, ಕಾಟ್ ಬಿಹೈಂಡ್. ಈ ಬಾರಿ ಶಿವ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. 5ನೇ ವಿಕೆಟ್ ಅನ್ನ ಕೂಡ ಉರುಳಿಸ್ತಾ ಇರುವಂತ ತಂಡ. ಈಗ DS ವಾರಿಯರ್ಸ್ ಒಂದಷ್ಟು ಓಟಗಳು ದಾಖಲಿಸ್ತಾ ಇಲ್ಲ. 117 ಓಟದ ಟಾರ್ಗೆಟ್ ಈಗ ಒಂದಷ್ಟು ಕಷ್ಟಕರವಾಗ್ತಾ ಇದೆ, ದಾರಿ ದುರ್ಗಮವಾಗ್ತಾ ಇದೆ. ಹೊಸ ದಾಂಡಿಗ ಸಂದೀಪ್. ಈ ಬಾರಿ ಎಸ್ಸಂತ ಚೆಂಡು, ತನ್ಮೂಲಕವಾಗಿ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಒಂದೋಟ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. 2ನೇ ಓಟದ ಪ್ರಯತ್ನ ಪೂರೈಕೆಯೂ ಕೂಡ. ಚಂದ್ರ ಓಟಗಳು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಎಸ್ಸಂತ ಚೆಂಡು,
2 ಓಟದ ಪೂರೈಕೆಯನ್ನ ಮಾಡಿದ್ರು. ಈ ಬಾರಿ ಅಂತ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಶಾರ್ಟ್ ರೈಸಿಂಗ್ ಡೆಲಿವರಿ. ಈ ಬಾರಿ ಅಂತ ಚೆಂಡು ಅವಳಿ ಓಟದ ಪೂರೈಕೆಯನ್ನ ಮಾಡಿದ್ರು. ಸ್ಕೋರ್ ನಾವು 36 37 ಓಟ್ಗಳು. ಎಂಡ್ ಆಫ್ ಓವರ್ number 6. Score now 38 for loss of 5 wickets. ಈ ಬಾರಿ ಅಂತ ಚೆಂಡು ಬಹಳ ಸುತ್ತಮರಿತ ನೋಡುತ್ತಾ ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಹಿಡಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 2 ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರ್ ನಲ್ಲಿ ಮತ್ತೆ ಶಿವನ ಪರಿಚಯಿಸ್ತಾ ಇದೆ. ಈ ಬಾರಿ ಅಂತ ಚೆಂಡು ಮತ್ತೆ ಶಿವ ಅಂತ ಚೆಂಡು ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. 7ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 40 ಓಟ್ಗಳಿಗೆ ತಲುಪ್ತಾ ಇದೆ. 40 ಫಾರ್ ಲಾಸ್ ಆಫ್ 5 ವಿಕೆಟ್ಸ್. ಬಹಳಷ್ಟು ತಮ್ಮರಿತೊಂದು ಹೊಡೆತ, ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಆಗುವಂತ ಎಲ್ಲ ಅವಕಾಶಗಳಿದೆ. ತನ್ಮೂಲಕ ಕಂಟ್ರಿಯಲ್ಲಿ ಈಗ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಚೆಂಡನ್ನು ಅಡ್ಡಾಯಿಸಿದ್ರು. 2 ಓಟದ ಪೂರೈಕೆಯನ್ನು ಮಾಡಿದ್ರು. 1 ಓಟ ಪೂರೈಕೆಯನ್ನು ಮಾಡಿದ್ರು. ಶಂಸಿ 1 ಓಟ. ಈ ಬಾರಿ ಅಂತ ಚೆಂಡು ಸ್ಕೋರ್ 42 ಫಾರ್ ಲಾಸ್ ಆಫ್ 5 ವಿಕೆಟ್ಸ್. ಮತ್ತೆ ಶಿವ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಬೀಸಂತ ಪ್ರಯತ್ನಗಳು. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಈಗ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 1 ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. Score 43, end of over number 7 for loss of 6 wickets.
ಒಂದು ನಿಮಿಷ ಸರ್, ನಾನು ಹಾಫ್ ಅನ್ ಅವರ್ ಫೋನ್ ಮಾಡ್ತೀನಿ. ಹಲೋ ಅಂಪೈರ್, ಒಂದು ನಿಮಿಷ ಸ್ವಲ್ಪ ಮ್ಯಾಚ್ ನಿಲ್ಸಿ ಸರ್. ಅಂಪೈರ್ ಒಂದು ನಿಮಿಷ ಬನ್ನಿ, ಇಲ್ಲಿ ಆರ್ಗನೈಸರ್ ಕರೀತಾ ಇದ್ದಾರೆ ನೋಡಿ. ಸರ್ ಒಂದು ನಿಮಿಷ ರೀ, ಅಲ್ಲಿರಿ. ಬೈ ರನ್ನರ್ ಕೊಡೋಂತಿಲ್ಲ ಅಂತ ಆ ರೂಲ್ಸ್ ಇಲ್ಲಲ್ಲ ಸರ್? ಓಕೆ ಸರ್, ಫೀಲ್ಡಿಂಗ್ ಟೀಮ್ ಈಗ ಅದಕ್ಕೆ ಅನುಮತಿಯನ್ನ ನೀಡಿರುವ ಕಾರಣಕ್ಕಾಗಿ ಬೈ ರನ್ನರ್ ನೀಡುವಂತ ಅವಕಾಶ ಈಗ ಕೊಡ್ತಾ ಇದ್ದಾರೆ. ಈ ಬಾರಿ ಅಂತ ಚೆಂಡು ತನ್ಮೂಲಕ ಕಾಟ್ ಬಿಹೈಂಡ್. ಈ ಬಾರಿ ಬೆರಳು ನೇರ ಮೇಲ್ಭಾಗಕ್ಕೆ ತಿರುವನ್ನ ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ಈಗ ಮತ್ತೊಂದು ಪ್ರಾಮುಖ್ಯ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಡಿಎಸ್ ವಾರಿಯರ್ಸಿನ ತಂಡ. ಚಾಂಪಿಯನ್ಸ್ ಒಂದಷ್ಟು ಗೆಲುವಿನ ಲೆಕ್ಕಾಚಾರವನ್ನು ತೋರ್ಪಡಿಸ್ತಾ ಇದೆ. ಈ ಬಾರಿ ಅಂತ ಚೆಂಡು ಬಹಳ ಉತ್ತಮ ರೀತಿಯ ನೋಡುತ್ತಾ ತನ್ಮೂಲಕವಾಗಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 45 ಓಟಗಳಿಗೆ ತಲುಪ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ನೋಡುತ್ತಾ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು. ತಂಡದ ಮೊತ್ತ 51 ಓಟಗಳು ತಲುಪ್ತಾ ಇದೆ. ಅರ್ಧಶತಕ ದಾಖಲಾಗ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕೊನೆಯ ಒಂದೇ ಸತ ಬಾಕಿ ಉಳಿತಾ ಇದೆ. 66 ಓಟಗಳು. ಸಿಕ್ಸರ್ ದಾಖಲಿಸಿದ್ರು ಕೂಡ 60 ಓಟದ ಅಂತರವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಸಿಕ್ಸರ್ ದಾಖಲಾಗ್ತಾ ಇಲ್ಲ. ತನ್ಮೂಲಕ ಕಾಟ್ ಬಿಹೈಂಡ್ ಗಿದಂತ ಚೆಂಡು ಕೈ ಚೆಲ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 52 ಓಟಗಳು. ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಚಾಂಪಿಯನ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. End of over number 8 score, innings number 2, 52 is the score. Champions win the contest with a difference of 60.